ಅಂಬೇಡ್ಕರ್ ಅವರು ಡಾಕ್ಟರೇಟ್ ಎಲ್ಲ ತಗೊಂಡು ಬರ್ತಾರೆ ಇಲ್ಲಿಗೆ ಅಂತ ಬರೋಡ ಮಹಾರಾಜನ ಹತ್ರಕ್ಕೆ. ಡಾಕ್ಟರೇಟ್ ತಗೊಬಂದು ಅಲ್ಲಿ ಇವರಿಗೆ ಇಲ್ಲ ಇಂಗ್ಲೆಂಡಿಂದ ಬಂದ್ಮೇಲೆ ಇವರಿಗೆ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೆ ಬರೋಡಾದಲ್ಲಿ. ಇವ್ರಿಗೆ ಮನೆ ಸಿಕ್ಕಲ್ಲ ಅಲ್ಲಿ ಬರೋಡಾದಲ್ಲಿ ಉಳ್ಕೊಳ್ಳಿಕ್ಕೆ. ಇವ್ರು ಡಾಕ್ಟರೇಟ್ ಪಡ್ಕೊಂಡಿರ್ತಕ್ಕಂಥವ್ರು ಮನೆ ಸಿಕ್ಕಲ್ಲ. ಈ ಕಂಬಳಿ ಹಾಸಿದ್ರಲ್ಲ ಅವ್ರಿಗೆ, ಅವ್ರು ನಡ್ಕೊಂಡು ಹೋದ್ರೆ ಅಂತ ತೆಗೆದು ಸುಟ್ಟಾಕ್ಬಿಡಾರಂತೆ. ಅಂಬೇಡ್ಕರ್ ಎಂಥ ಸ್ಥಿತಿ ಇರಬೇಕು ಅಂಬೇಡ್ಕರ್. ಆಮೇಲೆ ಅವ್ರನ್ನ ಎಂಥದ್ದು ಮಿಲಿಟರಿ ಸೆಕ್ರೆಟರಿ ಮಾಡ್ತಾರೆ, ಡಿಫೆನ್ಸ್ ಸೆಕ್ರೆಟರಿ ಮಾಡ್ತಾರೆ. ಆ ಡಿಫೆನ್ಸ್ ಸೆಕ್ರೆಟರಿ ಮಾಡಿದಾಗ ಕೂಡ ಇದೇ ಪರಿಸ್ಥಿತಿ ಆಯ್ತದೆ. ಆಮೇಲೆ ಬಿಟ್ಬಿಡ್ಬೇಕಾಗತ್ತೆ ಪಾಪ. ಡಿಫೆನ್ಸ್ ಸೆಕ್ರೆಟರಿ ಅಂತಂದ್ರೆ, ಫೈನಾನ್ಸ್ ಸೆಕ್ರೆಟರಿ ಅಂತಂದ್ರೆ, ಫೈನಾನ್ಸ್ ಮಿನಿಸ್ಟರ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಪೋಸ್ಟ್. ಅಂತ ಪೋಸ್ಟ್ ನಲ್ಲಿರೋರಿಗೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲಿಲ್ಲ. ಅವರು ಅಂಬೇಡ್ಕರ್ ಅಂತ ಅವರಿಗೆ ಅಂತ ಪರಿಸ್ಥಿತಿ ಬಂದಿತ್ತು ಅಂತ. ಅಫ್ಕೋರ್ಸ್ ಅವ್ರ ವಿದ್ಯಾಭ್ಯಾಸಕ್ಕೆ ಬರೋಡ ಮಹಾರಾಜ ಸಹಾಯ ಮಾಡಿದ್ರು. ಶಾಜಿರಾವ್ ಗಾಯಕ್ವಾಡ್ ಅವ್ರು ಸಹಾಯ ಮಾಡಿದ್ರು. ಸಾವು ಮಹಾರಾಜ್ ಸಹಾಯ ಮಾಡಿದ್ರು. ಅವರಿಗೆ ಅಂಬೇಡ್ಕರ್ ಅಂತ ಅದು ಹೆಂಗೆ ಅವ್ರ ಹೆಸರು ಹೆಂಗ್ ಬಂತು ಅಂತಂದ್ರೆ ಭೀಮರಾವ್ ಅಂತ ಇವ್ರ ಹೆಸರು, ಭೀಮಾ ಅಂತ ಇವ್ರ ಹೆಸರು. ಭೀಮಾ ಅವ್ರ ಅಪ್ಪನ ಹೆಸರು ರಾಮ್ಜಿ ಸತ್ಪಾಲ್, ಇವ್ರ ಹೆಸರು ಭೀಮಾ. ಭೀಮರಾವ್ ಏನಾಯ್ತು, ಅಲ್ಲಿ ಒಬ್ರು ಪಾಪ ಇಬ್ಬರು ಮೇಷಗಳಿದ್ರು. ಪೆಂಡ್ಸೆ ಅಂತ ಒಬ್ರು ಮೇಷ್ರು, ಇನ್ನೊಬ್ರು ಅಂಬೆ ವಾಡೇಕರ್ ಅವ್ರ ಅಂಬೇಡ್ಕರ್ ಅಂತ ಅವ್ರ ಹೆಸರು. ಇಲ್ಲ, ಇವ್ರ ಅಪ್ಪ ಏನ್ ಮಾಡಿದ್ರು, ಇವ್ರ ಊರ ಹೆಸರು, ಇವ್ರ ಪೂರ್ವಿಕರ ಊರ ಹೆಸರು ಅಂಬೇವಾಡಿ ಅಂತ. ಅಂಬೇಡ್ಕರ್ ಅವರ ಪೂರ್ವಿಕರ ಹೆಸರು ಅಂಬೇವಾಡಿ ಅಂತ. ಇವ್ರ ತಂದೆ ಏನ್ ಮಾಡಿದ್ರು, ಸಾಮಾನ್ಯವಾಗಿ ಅವ್ರ ಹೆಸರಿಗೆ ಅವ್ರ ಪೂರ್ವಿಕರ ಊರಿನ ಹೆಸರು ಇಟ್ಕೊಳ್ತಿದ್ರು. ಅಂಬಾವಾಡೇಕರ್ ಅಂತ ಹೆಸರು ಇಟ್ಕೋಬೇಕು ಅಂತ. ಇವ್ರೇನ್ ಮಾಡಿದ್ರು, ಆ ಹೆಸರು ಬಿಡ್ಬಿಟ್ಟು ಆ ಮೇಷ್ಟ್ರು ಅಂಬೇಡ್ಕರ್ ಅಂತ ಮೇಷ್ಟ್ರು ಇದ್ರಲ್ಲ, ಅವರು ಬ್ರಾಹ್ಮಣ ಮೇಷ್ಟ್ರು. ಅವ್ರು ಹೇಳಿದ್ರು ಅವರು ಅಸ್ಪೃಶ್ಯತೆಯ ವಿರುದ್ಧವಾಗಿದ್ದವರು. ಅಸ್ಪೃಶ್ಯತೆಯ ಈ ಪೆಂಡ್ಸೆ ಅನ್ನೋರು ಕೂಡ ಅಸ್ಪೃಶ್ಯತೆಗೆ ವಿರುದ್ಧವಾಗಿದ್ದಂಥವ್ರು. ಇಬ್ಬರು ಮೇಷ್ಟ್ರುಗಳು ಕೂಡ, ಆ ಇಬ್ಬರು ಮೇಷ್ಟ್ರುಗಳು ಕೂಡ ಅಂಬೇಡ್ಕರ್ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದವರು. ಆ ಪೆಂಡ್ಸೆ ಬೇರೆ ಕಥೆ ಇದೆ. ಇವರು ಅಂಬೇಡ್ಕರ್ ಅವರು ಇವರಿಗೆ ಆ ಹೆಸರಿಡುವಾಗ ಬೇಡಪ್ಪ ನನ್ನ ಹೆಸರನ್ನೇ ಇಟ್ಕೊಬಿಡು ಅಂತ ಹೇಳಿ ಭೀಮರಾವ್ ಅಂಬೇಡ್ಕರ್ ಅಂತ ಆಯ್ತು. ಅದಕ್ಕೆ BR ಅಂಬೇಡ್ಕರ್ ಅಂತ ಆಗಿರೋದು. ರಾಮ್ಜಿ ಸತ್ಪಾಲ್ ಭೀಮರಾವ್ ಅಂಬೇಡ್ಕರ್, BR ಅಂಬೇಡ್ಕರ್ ಆದದ್ದು ಆ ಮೇಷ್ಟ್ರ ಹೆಸರಿಟ್ಟದ್ರಿಂದ.